ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗ ಫೈನಲ್ಗೆ ಕ್ಷಣಗಣನೆ ಶುರುವಾಗಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಗ್ ಬಾಸ್ ವಿನ್ನರ್ ಯಾರು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಸಹಜವಾಗಿ ಇಂಥದ್ದೊಂದು ಕುತೂಹಲ ಇಡೀ ಬಿಗ್ ಬಾಸ್ ಮನೆಯ ವೀಕ್ಷಕರಲ್ಲಿ ಕಾಡ್ತಾ ಇದೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಲ್ಲೂ ಕೂಡ ಇದೆ ಮತ್ತು ಬಿಗ್ ಬಾಸ್ ಮನೆಯ ಮಾಜಿ ಸ್ಪರ್ಧಿಗಳಲ್ಲಿ, ಬಿಗ್ ಬಾಸ್ ಟೆಕ್ನಿಷಿಯನ್ಸ್ಗಳಲ್ಲಿ, ಹಾಗೆಯೇ ಬಿಗ್ ಬಾಸ್ನ ಬಗ್ಗೆ ಕುತೂಹಲ ಇರುವಂಥ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಯಾರು ಸೀಸನ್ 11ರ ವಿನ್ನರ್ ಅನ್ನುವಂಥ ಪ್ರಶ್ನೆ. ಈಗ ಈ ಪ್ರಶ್ನೆಯಲ್ಲಿ ದೊಡ್ಡ ಫೇವರೇಟ್ ಯಾರು ಅಂತೇಳಿ ಕೇಳಿದರೆ ಅದು ಹನುಮಂತ. ಬಟ್ ಹನುಮಂತಗೆ ಟ್ರೋಫಿಯನ್ನು ಕೊಡ್ತಾರೋ ಕೊಡಲ್ವಾ ಇಂಥದ್ದೊಂದು ಪ್ರಶ್ನೆ ಕಾಡ್ತಾನೆ ಇದೆ. ಆದರೆ ಜನಾಭಿಪ್ರಾಯ ಹನುಮಂತನ ಪರವಾಗಿದೆ. ಇದಕ್ಕೆ ಸಾಕ್ಷಿ ಹನುಮಂತನ ಪರವಾಗಿ ಈಗ ಜನಾಭಿಪ್ರಾಯ ವ್ಯಕ್ತವಾಗ್ತಿರುವಂಥದ್ದು. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನನ್ನು ಎತ್ತಿ ಎಳೆದಾಡಿ ಹೊತ್ತು ಮೇಲೆ ಹರಿಸಿದಂತಹ ರೀತಿ ಇರ್ಬೋದು, ಜೊತೆಗೆ ಹನುಮಂತನನ್ನು ಪ್ರೀತಿಸ್ತಿರುವಂಥ ಪರಿ ಇರ್ಬೋದು, ಆತನಿಗೆ ಪ್ರೀತಿಯನ್ನು ವ್ಯಕ್ತಪಡಿಸಿರುವಂಥ ರೀತಿ ಇರ್ಬೋದು, ಎಲ್ಲವೂ ಕೂಡ ಹನುಮಂತನ ಜನಬೆಂಬಲವನ್ನು ತೋರಿಸ್ತಿದೆ. ಹಾಗಂದ ಮಾತ್ರಕ್ಕೆ ಹನುಮಂತ ಈ ವಿಚಾರದಲ್ಲಿ ಹಿಗ್ಲೂ ಇಲ್ಲ, ಕುಗ್ಲೂ ಇಲ್ಲ. ಹೇಗಿದ್ದಾನೋ ಹಾಗೇ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಹನುಮಂತ ಬಿಗ್ ಬಾಸ್ಗಾಗಿ ಖರೀದಿ ಮಾಡಿರುವಂಥ ಬಟ್ಟೆಗಳನ್ನು ಅಥವಾ ಅದಕ್ಕೆ ಮಾಡಿರುವಂಥ ಖರ್ಚನ್ನು ನೋಡಿದ್ರೆ ಬಹುಶಃ ನೀವು ಆಶ್ಚರ್ಯಪಡ್ತೀರಾ. ಕೆಲವೊಂದಷ್ಟು ಜನ ಲಕ್ಷ ಖರ್ಚು ಮಾಡಿದ್ದಾರೆ. ಬಟ್ ಹನುಮಂತ ಖರ್ಚು ಮಾಡಿರುವಂಥ ಹಣ ಎಷ್ಟು ಅಂತೇಳಿ ಕೇಳಿದರೆ ನಿಮಗೆ ಶಾಕ್ ಆಗುತ್ತೆ. ಈ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕನ್ನಡದ ಬಿಗ್ ಬಾಸ್ ಮನೆಯೇ ಪ್ರೇಕ್ಷಕರ ಮತ್ತು ಪ್ರೇಕ್ಷಕ ಪ್ರಭುಗಳ ಮನವನ್ನು ತಣಿಸಿದಂಥ ಶೋ. ಬಿಗ್ ಬಾಸ್ ಅಂತ ಹೇಳಿದ್ರೆ ಸಾಕಷ್ಟು ಜನರಿಗೆ 1-1.5 ಗಂಟೆಗಳ ಕಾಲ ಅದ್ಭುತವಾದಂಥ ಮನರಂಜನೆಯನ್ನು ಕೊಟ್ಟಂಥ ಶೋ. ಹಾಗಾಗಿ ಬಿಗ್ ಬಾಸನ್ನು ಪ್ರತಿನಿತ್ಯವೂ ಕೂಡ 9:30 ಆಗ್ತಿದ್ದಂತೆ ಕಾದು ನೋಡ್ತಿದ್ದಂಥ ಅದೆಷ್ಟೋ ಮಂದಿಗೆ ಇನ್ನೂ ನಿರಾಸೆಯಾಗತಿ. ಇನ್ನೇನು 2 ದಿನದಲ್ಲಿ ಎಲ್ಲವೂ ಕೂಡ ಮುಗಿದು ಹೋಗ್ತಿದೆ. ಅಲ್ಲದೆ ತಮ್ಮ ನೆಚ್ಚಿನ ಸ್ಪರ್ಧೆಯನ್ನು ನೋಡಿ ಫುಲ್ ಖುಷಿ ಆಗ್ತಾಯಿದ್ರು, ಅದು ಕೂಡ ಅಂತ್ಯವಾಗ್ತಿದೆ. ಅದರಲ್ಲೂ ಕೂಡ ಹಳ್ಳಿ ಹೈದ ಗಾಯಕ ಹನುಮಂತನನ್ನು ನೋಡ್ತಿದ್ದಂತೆ ಜನರಲ್ಲಿ ವಿಶೇಷವಾದಂಥ ಭಾವನೆ ಬರ್ತಿತ್ತು, ವಿಶೇಷವಾದಂಥ ಗೌರವ ಬರ್ತಿತ್ತು, ಪ್ರೀತಿ ಬರ್ತಿತ್ತು. ಇದಕ್ಕೆ ಸಾಕ್ಷಿಯೇ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂತಹ ಹನುಮಂತನ ಅಭಿಮಾನಿಗಳು. ಹೌದು, ಹಳ್ಳಿ ಹೈದ ಗಾಯಕ ಮತ್ತು ನೇರ ನಿಷ್ಠುರ ನುಡಿಯ ಸಿಂಪಲ್ ಹಳ್ಳಿ ಹೈದ ಹನುಮಂತನನ್ನು ನೋಡ್ತಿದ್ದಂತೆ ಜೈಕಾರ ಹಾಕಿದ್ದಾರೆ. ದೋಸ್ತ ದೋಸ್ತ ಅಂತೇಳಿ ಕೂಗ್ತಾ ಹನುಮಂತನೇ ಅಚ್ಚರಿ ಪಡುವಂತೆ ಮಾಡಿದ್ದಾರೆ ಹನುಮಂತನ ಅಭಿಮಾನಿಗಳು. ಬಿಗ್ ಬಾಸ್ ಮನೆಯ ಒಳಗಡೆ ಬಂದಂತಹ ಈ ಜನರು ತೋರಿಸಿದಂಥ ಪ್ರೀತಿಗೆ ಸ್ವತಃ ಹನುಮಂತನೇ ಒಂದು ಕ್ಷಣ ಶಾಕ್ಗೆ ಒಳಗಾಗುತ್ತಾ ದಿಗ್ಭ್ರಮೆಗೊಂಡಿದ್ದ. ಹೌದು, ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11 ಮುಕ್ತಾಯ ಹಂತಕ್ಕೆ ಬಂದಿದೆ. ಸದ್ಯ ಫೈನಲಿಸ್ಟ್ ಆಗಿ 6 ಜನ ಸ್ಪರ್ಧಿಗಳು ಆಯ್ಕೆಯಾಗಿದ್ದಾರೆ. ಇದೀಗ ಗ್ರ್ಯಾಂಡ್ ಫಿನಾಲೆ ಕ್ಷಣಗಣನೆ ಶುರುವಾಗಿದೆ. ಇಲ್ಲಿ ಹನುಮಂತನ ಸ್ಥಾನ ಯಾವುದು ಅನ್ನುವಂತಹ ಪ್ರಶ್ನೆ ಸಹಜವಾಗೇ ಇದೆ. ಹನುಮಂತ ಈ ಟಾಪ್ 1 ಸ್ಥಾನದಲ್ಲಿರ್ತಾನೋ, ಸೆಕೆಂಡ್ ಪೊಸಿಷನಲ್ಲಿರ್ತಾನೋ, ಯಾವ ಪೊಸಿಷನಲ್ಲಿರ್ತಾನೆ, ಟ್ರೋಫಿ ಗೆಲ್ತಾನೋ ಇಲ್ವೋ ಅನ್ನೋಂತಹ ಒಂದು ಪ್ರಶ್ನೆ, ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಬಟ್ ಆದರೆ ಹನುಮಂತನಿಗೇನೆ ಟ್ರೋಫಿ ಕೊಡಬೇಕು ಅನ್ನೋದು ಜನಮಾನಸದಲ್ಲಿ ಈಗ ವ್ಯಕ್ತವಾಗ್ತಿರುವಂಥ ಭಾವನೆ. ಬಿಗ್ ಬಾಸ್ ಒಂದು ವಿಶೇಷವಾದಂಥ ವಾತಾವರಣವನ್ನು ಸೃಷ್ಟಿಸಿಕೊಟ್ಟಿದ್ರು ಈ ಬಾರಿ. 6 ಜನ ಸ್ಪರ್ಧಿಗಳ ಸಾರ್ಥಕ ಕ್ಷಣವನ್ನು ಕಣ್ಣ ಮುಂದೆ ತರೋದ್ರ ಜೊತೆಗೆ ಅವರ ಅಭಿಮಾನಿಗಳನ್ನು ಬಿಗ್ ಬಾಸ್ ಮನೆಯ ಒಳಗಡೆ ನಿಲ್ಲಿಸಿ ಅಲ್ಲಿ ಅಭಿಮಾನದ ಹೊಳೆಯನ್ನೇ ಹೊರಿಸುವಂತಹ ಮತ್ತು ಈ ಮೂಲಕ ಅವರಿಗೊಂದು ಸ್ಫೂರ್ತಿಯನ್ನು ತುಂಬುವಂಥ, ಯಾರಿಗೆ ಸ್ಪರ್ಧಿಗಳಿಗೆ ಸ್ಫೂರ್ತಿಯನ್ನು ತುಂಬುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಇದರ ಪರಿಣಾಮ ಹನುಮಂತನ ಅಭಿಮಾನಿಗಳು ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ದರು. ಹನುಮಂತ ಮನೆಯ ಒಳಗಿಂದ ಅಭಿಮಾನಿಗಳ ಹತ್ತಿರ ಬರ್ತಾ ಇದ್ದಂತೆ ದೋಸ್ತ 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 ಅಂತ ಹೇಳಿ ಜೋರಾಗಿ ಕಿರುಚಾಡಿದ್ರು, ಕೂಗಾಡಿದ್ರು. ಹನುಮಂತನನ್ನ ಅಭಿಮಾನದ ಹೊಳೆಯಲ್ಲಿ ತೇಲುವಂತೆಯೂ ಕೂಡ ಮಾಡಿದ್ರು. ಖುಷಿಯಲ್ಲಿ ಹನುಮಂತನನ್ನ ಹಿಡಿದು ಎಳೆದಾಡಿದ್ರು. ದೋಸ್ತ ದೋಸ್ತ ನೀನೇ ವಿನ್ನರ್ ಅಂತೇಳಿ ಕೂಗಾಡಿದ್ರು. ಹನುಮಂತನ ಖುಷಿಯನ್ನು ದುಪ್ಪಟ್ಟು ಮಾಡಿದ್ರು. ಇದಾದ ಬಳಿಕ ಬಿಗ್ ಬಾಸ್ ಕಟಕಟೆಯಲ್ಲಿ ನಿಂತು ನೆರೆದಿದ್ದ ಅಭಿಮಾನಿಗಳ ಜೊತೆಗೆ ಹನುಮಂತ ಕೆಲವೊಂದು ವಿಚಾರಗಳ ಬಗ್ಗೆ ಮಾತನಾಡ್ತಾರೆ. ಇದಾದ ಬಳಿಕ ಬಿಗ್ ಬಾಸ್ ಹನುಮಂತನ ಬಗ್ಗೆ ಹೆಮ್ಮೆಯ ರೀತಿಯಲ್ಲಿ ಮಾತನಾಡಿ ಮತ್ತಷ್ಟು ಧೈರ್ಯವನ್ನು ತುಂಬುತ್ತಾರೆ. ಇನ್ನು 2 ದಿನಗಳಲ್ಲಿ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗಿದು ಹೋಗುತ್ತೆ. ಅಂದರೆ ಇವತ್ತು ಮತ್ತು ನಾಳೆ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮುಗಿದು ಹೋಗುತ್ತೆ. ನಂತರ ಯಾರ ಕೈಗೆ ಈ ಫಿನಾಲೆ ಟ್ರೋಫಿ ತಲುಪುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ. ಬಟ್ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿತ್ತು, ಈ ಜನಬೆಂಬಲ ಮತ್ತು ಜನಾಭಿಪ್ರಾಯವನ್ನು ನೋಡಿದ್ರೆ ಹನುಮಂತನಿಗೆ ಟ್ರೋಫಿ ಸಿಗಬೇಕು ಅನ್ನೋದು ಇವರೆಲ್ಲರ ಅಭಿಪ್ರಾಯ ಅಂತೇಳಿ. ಇದಾದ ಮೇಲೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಈ ಹನುಮಂತ ಬಿಗ್ ಬಾಸ್ಗಾಗಿ ಖರ್ಚು ಮಾಡಿದ್ದೆಷ್ಟು,
ಆತ ಅದಕ್ಕೋಸ್ಕರ ಮಾಡಿಕೊಂಡಂಥ ತಯಾರಿ ಎಷ್ಟು, ಇದನ್ನು ನೋಡಿದರೆ ಬಹುಶಃ ನಿಮಗೆ ಇನ್ನೂ ಕೂಡ ಅಚ್ಚರಿ ಆಗುತ್ತೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಲಕ್ಷ ಲಕ್ಷ ಖರ್ಚು ಮಾಡಿದ್ದಾರೆ ಬಿಗ್ ಬಾಸ್ಗಾಗಿ. ಬಟ್ ಇಲ್ಲಿ ಹನುಮಂತ ನೀವು ಯಾರು ಕೂಡ ಅಂದುಕೊಂಡಷ್ಟು ಖರ್ಚನ್ನು ಮಾಡಲೇ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಗಮನಿಸಿ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಆಗಾಗ ಹಾಕುವಂಥ ಬಟ್ಟೆಗಳಿರ್ಬೋದು, ಅವ್ರು ಇರುವಂತಹ ಸ್ಟೈಲ್ಗಳಿರ್ಬೋದು, ಶೂ ಚಪ್ಪಲು ದಿನಕ್ಕೊಂದು ಹಾಕ್ತಾರೆ, ದಿನಕ್ಕೆ 2-3 ಹಾಕ್ತಾರೆ. ಒಂದೊಂದು ಈ ಇವೆಂಟ್ಸ್ಗಳು ಅಂದರೆ ಬೇರೆ ಬೇರೆ ರೀತಿಯಾದಂಥ ಕಾಂಪಿಟೇಷನ್ಸ್ ಇದ್ದಾಗ ಬೇರೆ ರೀತಿ, ಯಾರಾದರೂ ಅತಿಥಿಗಳು ಬಂದಾಗ ಬೇರೆ ರೀತಿ, ಆ ಸಂದರ್ಭಕ್ಕೆ ತಕ್ಕಂಥ ಡ್ರೆಸ್ಗಳನ್ನು ಹಾಕ್ಕೊಳ್ಳೋದು ನೀವು ನೋಡಿರ್ತೀರ. ಬಟ್ ಇಲ್ಲಿ ಹನುಮಂತ ಯಾವಾಗಲೇ ಹೋದರೂ ಒಂದೇ ಥರದಂಥ ಡ್ರೆಸ್. ಹೀಗಾಗಿ ಬಿಗ್ ಬಾಸ್ ಮನೆಗೆ ಹೋಗುವ ಮುನ್ನ ಲಕ್ಷ ಲಕ್ಷ ಖರ್ಚು ಮಾಡಿದಂತಹ ಸ್ಪರ್ಧಿಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇಲ್ಲಿ ಏನೂ ಕೂಡ ಖರ್ಚು ಮಾಡದೆ ಒಳಗಡೆ ಹೋದಂಥ ಸ್ಪರ್ಧಿ ಮತ್ತೊಂದು ಕಡೆ. ಇದೀಗ ಹನುಮಂತ ಬಿಗ್ ಬಾಸ್ ಬರೋದಕ್ಕೆ ಎಷ್ಟು ಖರ್ಚು ಮಾಡಿದ್ದಾನೆ ಅಂಥೇಳಿ ಖುದ್ದು ಧನರಾಜ್ ಹೇಳಿದ್ದಾನೆ. ಈ ಇಂಟರ್ವ್ಯೂಸ್ಗಳಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ. ನಾನು 22,000 ರೂಪಾಯಿ ಬಟ್ಟೆಗಳಿಗಾಗಿ ಖರ್ಚನ್ನು ಮಾಡಿದ್ದೀನಿ, ಆದರೆ ನಮ್ಮ ದೋಸ್ತ ಖರ್ಚು ಮಾಡಿದ್ದು 2 ಅಂಗಿ 2 ಲುಂಗಿ ಮಾತ್ರ ಅಂತೇಳಿ. ಇದಕ್ಕೆ ಕೇವಲ 2,000 ರೂಪಾಯಿ ಖರ್ಚು ಮಾಡಿದ್ದಾನೆ ಅಷ್ಟೇ. ಎಷ್ಟು ಸಾಕಾಗುತ್ತಾ ದೋಸ್ತ ಅಂತೇಳಿ ಕೇಳಿದ್ದಕ್ಕೆ ಈ 2ರಲ್ಲೇ 3 ತಿಂಗಳು ಇರ್ಬೋದು ಬಾ ದೋಸ್ತ ಅಂತಲೂ ಕೂಡ ಹೇಳಿದ್ದಾನಂತೆ ಹನುಮಂತ. ಅಂದರೆ ಏನೂ ಇಲ್ಲ, ಖರ್ಚೆ ಮಾಡಲಿಲ್ಲ, ಅಂಥ ಸಿಂಪಲ್ ಮನುಷ್ಯ. ಎಂತಕ್ಕೆ ಖರ್ಚು ಅಂತೇಳಿ ಬಹುಶಃ ನಿಮ್ಗೆ ಗೊತ್ತಿದೆ, ಸುದೀಪ್ ಅವರ ನಂತರ ಒಂದಷ್ಟು ಶರ್ಟ್ಸ್ಗಳನ್ನು ಲುಂಗಿಗಳನ್ನು ಎಲ್ಲವನ್ನು ಕೂಡ ಕಳಿಸ್ಕೊಡ್ತಾರೆ ಹನುಮಂತನಿಗಾಗಿ. ಬಟ್ ಆದರೆ ಒಬ್ಬ ಮನುಷ್ಯ ನೋಡಿ ಎಷ್ಟು ಸಿಂಪಲಾಗಿ ಬದುಕ್ಬೋದು ಅನ್ನೋದಕ್ಕೆ ಸಾಕ್ಷಿ ಹನುಮಂತ. ಹನುಮಂತನಿಗಿರುವಂಥ ಪೊಸಿಷನ್ಗೆ, ಹನುಮಂತನಿಗಿರುವಂಥ ಪ್ರಖ್ಯಾತಿಗೆ, ಹನುಮಂತನ ಈ ಪಾಪ್ಯುಲಾರಿಟಿಗೆ ಆತ ಬಹುಶಃ ಬೇರೆ ಯಾರೇ ಆಗಿದ್ರೂ ಕೂಡ ನೆಲದ ಮೇಲೆ ನಿಲ್ತಾನೆ ಇರಲಿಲ್ಲ. ಹನುಮಂತ ಅಲ್ಲದೆ ಬೇರೆ ಯಾರಾಗಿದ್ರೂ ಕೂಡ ನೆಲದ ಮೇಲೆ ನಿಲ್ತಾ ಇರಲಿಲ್ಲ. ಬಟ್ ಆದರೆ ಹನುಮಂತ ನೆಲದ ಮೇಲೆ ನಿಲ್ಲೋದು ಸಾಯ್ಲಿ, ನೆಲದ ಮೇಲೆ ಕೂರೋದಕ್ಕೂ ಕೂಡ ಭಯಪಡ್ತಾನೆ. ಆ ಲೆವೆಲ್ಗೆ ಹಿಂಜರಿಕೆ ಇದೆ, ಸಂಕೋಚ ಇದೆ. ಯಾಕೆ ಅನ್ನುವಂತಹ ಒಂದು ನಿರ್ಲಿಪ್ತ ಭಾವನೆ ಇದೆ. ಹೀಗಾಗಿನೇ ಹನುಮಂತ ಎಲ್ರಿಗೂ ಕೂಡ ಇಷ್ಟ ಆಗೋದು. ಆಡಂಬರ ಇಲ್ಲ, ಅಬ್ಬರ ಇಲ್ಲ, ಮತ್ತು ನಾನು ಅನ್ನುವಂಥ ಅಹಂಕಾರ ಇಲ್ಲ. ಎಲ್ಲೂ ಕೂಡ ನನ್ನಿಂದ ನಾನು ಈ ರೀತಿಯಾದಂಥ ಮಾತುಗಳು ಅವನಿಂದ ಬರೋದೇ ಇಲ್ಲ. ಹೀಗಾಗಿ ಜನರಿಗೆ ತುಂಬ ಇಷ್ಟ ಆಗ್ತಾನೆ. ಈಗ ಜನರ ಅಭಿಪ್ರಾಯ ಕೂಡ ಹಾಗೇ ಇದೆ. ಬಟ್ ಜನರ ಅಭಿಪ್ರಾಯದ ಪ್ರಕಾರನೇ ಬಿಗ್ ಬಾಸ್ ವಿನ್ನರನ್ನು ಅನೌನ್ಸ್ ಮಾಡ್ತಾರಾ? ಇಂಥದ್ದೊಂದು ಪ್ರಶ್ನೆ ಇವತ್ತಿಗೂ ಕೂಡ ಕಾಡ್ತಾ ಇದೆ. ಅದು ಸ್ವಲ್ಪ ಕಷ್ಟ ಸಾಧ್ಯನೂ ಕೂಡ. ಏನಾದರೂ ಆಗಲಿ, ಹನುಮಂತ ವಿನ್ನರ್ ಆಗಲಿ ಅನ್ನೋದು ಎಲ್ಲರ ಅಭಿಪ್ರಾಯ. ಅದಕ್ಕೆ ನಿಮ್ಮದು ಕೂಡ ಸಹಮತ ಇದ್ದರೆ ದಯವಿಟ್ಟು ಈ ಸ್ಟೋರಿಯನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಹೆಚ್ಚು ಜನ ನೋಡುವಂತೆ ಮಾಡಿ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.